ನಮಸ್ತೆ ಎಲ್ಲರಿಗೂ. ಇವತ್ತು ಕೊಡೋ ಲಿಕ್ವಿಡ್ಡು ಎಲ್ಲ ಗಿಡಗಳಿಗೂ ಉಪಯೋಗ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ದಾಸವಾಳ ಇವತ್ತು ತುಂಬ ಜಾಸ್ತಿನೇ ಆಗಿದೆ. ಈ ಲಿಕ್ವಿಡ್ ನಾನು 2ನೇ ಸರಿ ಕೊಡ್ತಾ ಇರೋದು. ಇದು ಮೊದಲೊಂದು ಸರಿ ಕೊಟ್ಟಿದ್ದೀನಿ. ಕೊಟ್ಟಿದ ಮೇಲೇ ರಿಸಲ್ಟ್ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ದೀನಲ್ಲ, ಬೇಸಿಗೆಗಾಲದಲ್ಲಿ ಲಿಕ್ವಿಡ್ಗಳೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ನಾನು ಅವತ್ತು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಕಿಚನ್ ವೇಸ್ಟೆಲ್ಲ ಹಾಕಿ ಇಟ್ಟಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಏನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಚೇಂಜ್ ಮಾಡಿ ಹಾಕಬೇಕು ಲಿಕ್ವಿಡ್ಗಳಿಗೆ. ನೋಡಿ ಎಷ್ಟು ಹೂವು ಅರಳಿದ್ದಾವೆ, ನೋಡೋಕ್ಕೆ ಖುಷಿಯಾಗುತ್ತೆ. ಅಂದರೆ ಇವಾಗ ನನ್ನ ಹತ್ರ ಇರೋ ಗಿಡಗಳಿಗೆ ಹೂವು ಕಮ್ಮಿನೇ, ಆದ್ರೂ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆಯಲ್ಲ. ಅದು ಅಲ್ಲದೆ ಯಾವ ಗಿಡಕ್ಕೂ ಬೆಸ್ಟಾಟ್ ಹಾಕಿಲ್ಲ ನಾನು. ಇನ್ನೂ ಯಾವ ನೀಮ್ ಆಯಿಲ್ ಆಗಲಿ ಒಂದಾಗಲಿ ಯಾವುದೂ ಸ್ಪ್ರೇ ಮಾಡಿಲ್ಲ. ಮಾಡಬೇಕು. ನೋಡಿ, ಇದು ಹೂವು ಆದರೆ ಎಷ್ಟು ದೊಡ್ಡದಾಗಿ ಅರಳಿದೆ. 2 ಅರಳಿದೆ ಇವತ್ತು. ಆಮೇಲೆ ಇವತ್ತು ಜಾಸ್ತಿನೇ ಹೂವು, ಕೆಂಪು, ಪಿಂಕ್ ಕಲರು, ಪ್ರತಿಯೊಂದು ಹೂವು ಅರಳಿದ್ದಾವೆ. ಇನ್ನೂ ಸ್ವಲ್ಪ ವೈಟು, ಎಲ್ಲೋ ಅವೆಲ್ಲ ಇದ್ದಾವೆ. ಅವೆಲ್ಲ ಅರಳಬೇಕು. ಅರಳಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ಲಿಕ್ವಿಡ್ಗಳು ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಹೂವು ಅರಳುತ್ತೆ. ಈ ಲಿಕ್ವಿಡ್ ಕೊಡಿ, ಇದೇನು ಖರ್ಚಿಲ್ಲ ಜಾಸ್ತಿ. ಸ್ವಲ್ಪ ಬೆಲ್ಲ ಒಂದು ಖರ್ಚು ಮಾಡ್ಕೋಬೇಕು. ಸ್ವಲ್ಪ ಇನ್ನೂ ಒಂದು ಇವತ್ತು ಆ ಲಿಕ್ವಿಡಿಗೆ ಏನು ಸೇರಿಸ್ತೀನಿ ಅಂತ ತೋರಿಸ್ತೀನಿ. ಅದೊಂಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೇನು ಜಾಸ್ತಿ ಇದು ಮಾಡೋಂಗಿರಲ್ಲ. ಯಾಕೆಂದರೆ ಗೊಬ್ಬರ ಕೊಟ್ಟರು ಇವಾಗ ವೇಸ್ಟು. ಆಗಲೇ ನಾನು 15 ದಿನ ಆಯಿತು. ನಾನು ಇವಾಗ ಬೇಸಿಗೆಗಾಲ ಮುಗಿಯೋವರೆಗೂ ಗೊಬ್ಬರ ಏನು ಕೊಡೋಕ್ಕೋಗಲ್ಲ. ಬರೀ ಲಿಕ್ವಿಡ್ಗಳೇ ಕೊಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಸರಿ ವರ್ಮಿ ಕಂಪೋಸ್ಟ್ ನಾನು 3 ತಿಂಗಳಿಗೆ ಒಂದು ಸರಿಯೇ ಕೊಡೋದು. ಪ್ರತಿ ಸರಿ 15 ದಿನಕ್ಕೊಂದು ಸರಿ ಅಥವಾ ತಿಂಗಳಿಗೊಂದು ಸರಿ ನಾನು ಗೊಬ್ಬರ ಆಗಲಿ ಕೊಡೋಲ್ಲ ಯಾವುದು. ಅದರಿಂದ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ, ನೀವು ಬೇಕಾದರೆ 15 ದಿನ ತಿಂಗಳಿಗೊಂದು ಸರಿ ಕೊಡ್ಬೋದು. ನಾನು ತಿಂಗಳಿಗೊಂದು ಸರಿ ಕೊಡೋದು ವೇಸ್ಟು ಅನಿಸುತ್ತೆ. ಯಾಕೆಂದರೆ ನಾವು ಗಿಡಗಳ ಆರೈಕೆ ಸರಿಯಾಗಿ ಮಾಡಿ ಲಿಕ್ವಿಡ್ಗಳು ಕೊಟ್ಕೊಂಡಿದ್ದು ಕಿಚನ್ ವೇಸ್ಟಲ್ಲೇ ಗೊಬ್ಬರ ಮಾಡ್ಕೊಂಡು ಕಿಚನ್ ವೇಸ್ಟಿಂದನೇ ಬೇಕಾದಷ್ಟು ಚೆನ್ನಾಗಿ ಗಿಡಗಳ್ನ ಬೆಳೆಸ್ಕೋಬೋದು. ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಯಾವತ್ತೂ ತಿಂಗಳು ಗೊಬ್ಬರ ನಾನು ಸುಮಾರು 10 ವರ್ಷ ಆಯಿತು ನಾನು ಗಾರ್ಡನಿಂಗ್ ಮಾಡೋಕ್ಕೆ. ಆವಾಗಿಂದನೂ ಕೊಟ್ಟಿಲ್ಲ, ಯಾವಾಗಲೂ ಕೊಡೋಲ್ಲ ನಾನು. ಗೊಬ್ಬರ ಕೊಟ್ಟಾಗೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ, ನೋಡಿದ್ದೀರಿ. ನೋಡಿ, ಇದೊಂದು ಹೂವು, ಇನ್ನೊಂದು ಕಡೆ ಹೂವು ಅರಳಿದೆ. ಇವತ್ತು ನೋಡಿದ್ರಲ್ವ ದಾಸವಾಳ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಅಂತ. ಖುಷಿ ಆಗುತ್ತೆ ನೋಡೋಕ್ಕೆ. ಆಮೇಲೆ ಗಿಡನೂ ಗಮನಿಸಿ ನೀವು, ಆವಾಗವಾಗ ಒಂದು ಸರಿ ಮುದುರು ರೋಗ ಇರೋದು ಒಂದೊಂದು ಗಿಡಕ್ಕೆ, ಅದೂ ಇಲ್ಲ ಇವಾಗ. ಆಮೇಲೆ ಎಲ್ಲ ಕಡೆ ಹಸ್ರಾಗಿ ಚೆನ್ನಾಗಿ ಕಾಣುತ್ತೆ. ಮೊದಲು ಒಂದು ಸ್ವಲ್ಪ ಪ್ರೂನ್ ಮಾಡಿದ್ಮೇಲೆ ಗಾರ್ಡನ್ನಲ್ಲಿ ಈ ಹಸ್ರು ಕಮ್ಮಿ ಆಗಿತ್ತು, ಬರೀ ಬೋರ್ಡ್ ಕಾಣಿಸ್ತಾ ಇತ್ತಲ್ವ. ಇವಾಗ ಗಿಡಗಳೆಲ್ಲ ಚೆನ್ನಾಗಿ ಚಿಗುರಿದ್ದಾವೆ. ಚಿಗುರು ಜೊತೆಗೆ ಹೂವು ಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲೆಗಳೇ ಇಲ್ಲದೆ ಬರೀ ಹೂವು ಇದ್ರೂ ನೋಡೋಕ್ಕೆ ಚೆನ್ನಾಗಿರಲ್ಲ. ಅದರಿಂದ ನೋಡಿ, ಇದು ಇವತ್ತು 2 ಬಿಟ್ಟಿದೆ. ಇದು ಶಾರದಾ ಕಾರ್ನರ್ ಕೊಟ್ಟಿದ್ದು ಪರ್ಪಲ್, ಅದಿರಲಿಲ್ಲ ನನ್ನ ಹತ್ರ. ಇದು ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ, ಅಂದರೂ ಚಿಗುರಿದೆ. ನೋಡಿ, ಇದಕ್ಕೆ ನಾನು ಕಿಚನ್ ವೇಸ್ಟ್ ಇದು ಹಾಕ್ಬಿಟ್ಟು ಸುಮಾರು 10 ದಿನ 15 ದಿನ ಆಯಿತು ಅನಿಸುತ್ತೆ. ಅದಕ್ಕೊಂಚೂರು ಬೆಲ್ಲ ಹಾಕಿದ್ದೀನಿ. ಆಮೇಲೆ ಇದು ಇವಾಗ ಹಾಕಿದ್ದು ಕಡಲೆಕಾಯಿ ಸಿಪ್ಪೆದು ಎಣ್ಣೆ ತೆಗೆದು ಹಿಂಡಿ ಮಾಡಿರ್ತಾರಲ್ಲ ಅದು. ನಾನು ಎಷ್ಟು ಹಾಕಿದ್ದೆ ಅಂತ ನಿಮಗೆ ಅನಿಸ್ಕೋಬೋದು. ಒಂದು ಕೊಬ್ಬರಿ ಬಟ್ಲಷ್ಟು ಹಾಕಿದ್ದೀನಿ ನಾನು ಅಷ್ಟೇ. ಅದು ಕರಗುತ್ತೆ. ಇವಾಗ ನಾನು ಒಂದು 10-15 ದಿನದಿಂದ ಈ ಕಿಚನ್ ವೇಸ್ಟು ನೀರು ಹಾಕಿ ಬೆಲ್ಲ ಹಾಕಿ ಇಟ್ಟಿದ್ದು ಕೊಡೋಕ್ಕೆ ಆಗಿರಲಿಲ್ಲ. ಬೇರೆ ಕೆಲಸದಿಂದ ಆಮೇಲೆ ನಾನು ಬಂದಿರಲಿಲ್ಲ, ಕೊಟ್ಟೇ ಇರಲಿಲ್ಲ. ಸುಮಾರು 15 ದಿನ ಆಯಿತು ಲಿಕ್ವಿಡ್ಗಳಾಗಿ ಕೊಟ್ಟು ನಾನು. ಇವಾಗ ಅದಕ್ಕೆ ಇನ್ನು 2 ದಿನದಾಗೆ ಅದಕ್ಕೆ ಕೊಡೋಣ ಗಿಡ ಅಂತೇಳ್ಬಿಟ್ಟು 2 ದಿನ ಮುಂಚೆ ನಾನು ಕಡಲೆಕಾಯಿ ಹಿಂಡಿದು ಹಾಕಿದ್ದೀನಿ. ಸ್ವಲ್ಪ ಇವಾಗ ಚೇಂಜ್ ಮಾಡಬೇಕು ನಾವು. ನೀವು ಕಿಚನ್ ವೇಸ್ಟ್ ಗಮನಿಸಿದ್ರೆ ಗೊತ್ತಾಗುತ್ತೆ. ತುಂಬ ದಿನ ಆಯಿತು ಅನಿಸುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಆಮೇಲೆ ಅದಕ್ಕೆ ಕಡಲೆಕಾಯಿ ಹಿಂಡಿ ಹಾಕ್ಬಿಟ್ಟು ನಾವು ಫುಲ್ಲು ನೀರು ಹಾಕಿದ್ವಿ 2 ದಿನ ಮುಂಚೆನೇ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ವೈಟ್ಗೆ ನಿಮಗೆ ಗೊತ್ತಾಗುತ್ತಲ್ಲ, ಆ ಥರ ಆದರೆ ವೈಟ್ಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತಲೇ ಅರ್ಥ. ಆಮೇಲೆ ಕಪ್ಪಾಗಬಾರ್ದು. ಕಪ್ಪಾದ್ರೇ ಕೆಟ್ಟೋದಂಗೆ. ಕಪ್ಪು ಯಾಕಾಗುತ್ತೆ ಅಂದಾಗ ಬೆಲ್ಲಗಿಲ್ಲ ಏನಾದ್ರು ನಮಗೆ ಕಮ್ಮಿ ಆದಾಗ ಆಗುತ್ತೆ. ಬೆಲ್ಲ ಹಾಕೋದ್ರಿಂದ ವಾಸನೆ ಬರೋಲ್ಲ. ಫರ್ಮೆಂಟೇಷನ್ಗೂ ಚೆನ್ನಾಗಿ ಕೆಲಸ ಆಗುತ್ತೆ. ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, 2 ದಿನದ ನಂತರ ನಾನು ಇವಾಗ ಅದನ್ನು ಕೊಡ್ತಿದ್ದೀನಿ. ಅದರಲ್ಲಿ ಹಾಕಿರೋ ಕಡಲೆಕಾಯಿ ಹಿಂಡಿ ಪೂರ್ತಿ ಕರಗೋಗಿದೆ. ಬೇಗನೆ ಕರಗೋಗುತ್ತೆ. ಆದರೆ 2 ದಿನ ಹಾಕೋದ್ರಿಂದ ಅದು ಒಳ್ಳೆಯದು. ಅಥವಾ 4 ದಿನ ಕೂಡ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಇಟ್ಟರೆ ಚೆನ್ನಾಗಿರಲ್ಲ. ನೀವು ಹಿಂಗಿಡೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಹಾಕಿ ಕೊಡೋದ್ರಿಂದ ಇನ್ನೂ ರಿಚ್ ಆಗುತ್ತೆ ಲಿಕ್ವಿಡ್ಡು. ನಾನಿವಾಗ ಫಸ್ಟ್ ಒಂದು ಸರಿ ಈ ಥರ ಕಿಚನ್ ವೇಸ್ಟು ಸೋಸಿದಾಗ ನಿಮಗೆ ಕಾಣಿಸ್ತಾ ಇತ್ತಲ್ವ, ಗ್ರೀನು ಹಣ್ಣಿಂದು ಪ್ರತಿಯೊಂದು ಕಾಣಿಸ್ತಾ ಇತ್ತು. ಇವಾಗ ತುಂಬ ದಿನ ಆಗಿರೋದಕ್ಕೆ ಅದರಲ್ಲಿ ಎಲ್ಲ ಕಳೆದ್ಬಿಟ್ಟು ನೀರಲ್ಲಿ ಕರಗೋಗಿದೆ. ಸುಮ್ಮನೆ ಒಂಥರ ಸಿಪ್ಪೆ ಥರ ಇದೆ. ನೋಡಿಸ್ತೀನಿ ನಿಮಗೆ, ಕೈಯಲ್ಲಿ ಎಸೆದಾಗ ಗೊತ್ತಾಗುತ್ತೆ. ಅವತ್ತು ನಾನು ಕೈಯಿಂದ ಎತ್ತಾಕಿದ್ದೆ, ಯಾಕೆಂದರೆ ತುಂಬ ಕರಗಿರಲಿಲ್ಲ. ಅದರಿಂದ ಕೈಯಿಂದ ಎತ್ತಾಕಿದ್ದೆ. ಇವಾಗ ಕೆಳಗಡೆ ತಳಕ್ಕೋಗ್ಬಿಟ್ಟಿದೆ. ಅದೆಲ್ಲ ಚೆನ್ನಾಗಿ ನೆಂದುಬಿಟ್ಟು. ಇಲ್ಲ ಅಂದರೆ ಮೇಲ್ಮೇಲೆ ಇರುತ್ತೆ. ನಾವು ಟಬ್ ಮೇಲೆ ಇರುತ್ತೆ. ಇನ್ನು ಸ್ವಲ್ಪ ಅರ್ಧಂಬರ್ಧ ಆಗಿದ್ದರೆ
ತುಂಬ ಕಳ್ತೋಗಿದ್ರಿಗಿನ ಮಾತ್ರ ಕೆಳಗೆ ತಳ್ಕೋಗ್ಬಿಡುತ್ತೆ, ಎಲ್ಲ ಲಿಕ್ವಿಡ್ ಮೇಲೆ ಬಂದಿದೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಜಗ್ಗಲ್ಲಿ ಸೋಸ್ತಾ ಇದ್ದೀನಿ. ಅಲ್ಲಿ ಫಸ್ಟು ನೋಡಿಸಿದ ವಿಡಿಯೋದಲ್ಲಿ ನನ್ನ ಕೈಯಿಂದ ತೆಗ್ದಾದ್ಮೇಲೆ ಲಿಕ್ವಿಡ್ ಸೋಸಿದ್ದೆ, ಯಾಕೆಂದರೆ ಅದು ಮೇಲೆ ತೇಲ್ತಾ ಇತ್ತು, ಅದರಿಂದ ಹಂಗೆ ಮಾಡಿದ್ದು. ಇದು ಚೆನ್ನಾಗಿ ಇದಾಗಿರೋದ್ರಿಂದ ಫಸ್ಟ್ ಲಿಕ್ವಿಡ್ ಬಂತು. ಇವಾಗ ನನಗೆ ಆ ಲಿಕ್ವಿಡ್ ಎಷ್ಟು ಬರುತ್ತೋ ನೋಡಿಬಿಟ್ಟು ಅದು ಟಬ್ ತುಂಬ ಆಗುತ್ತೆ ಹೆಚ್ಚು ಕಮ್ಮಿ, ನಾನು ಅಂದಾಜು ಮೇಲೆ ಹಾಕಿರ್ತೀನಿ. ನಿಮಗೆ ಎಷ್ಟು ಗಿಡಗಳು ಇದ್ದಾವೋ ನೋಡ್ಕೊಂಡು ನೀವು 1 ದಿನ 2 ದಿನದ ಕಿಚನ್ ವೇಸ್ಟ್ ಹಾಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಕಿಚನ್ ವೇಸ್ಟು ಹಣ್ಣಿಂದು ಎಲ್ಲ ಜಾಸ್ತಿನೇ ಇರುತ್ತೆ. ಸುಮಾರು 2 ದಿನ 3 ದಿನದ್ದು ಹಾಕ್ತೀವಿ ನಾವು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಹಾಕಲ್ಲ. ಅದು ಹಾಕೋವಾಗಲೇ ಬೆಲ್ಲ ಹಾಕ್ಬಿಡ್ತೀವಿ, ಸ್ಟಾರ್ಟಿಂಗಲ್ಲೇ ಬೆಲ್ಲ ಹಾಕ್ಬಿಡ್ತೀನಿ. 3 ದಿನದ ಕಿಚನ್ ವೇಸ್ಟ್ ಆದರೆ ಒಂದು 6 ಸ್ಪೂನು ಬೆಲ್ಲ ಹಾಕ್ತೀನಿ, 1 ದಿನಕ್ಕೆ 2 ಸ್ಪೂನ್ ಲೆಕ್ಕ. ಆ ಥರ ಹಾಕಿ ನೆನೆಸಿಟ್ಟಿದ್ದು, ನೀರು ಹಾಕಿ ಅರ್ಧ ನೀರು ಹಾಕಿ ಇಟ್ಟಿದ್ವಿ ನಾವು. ಇದನ್ನು ಹಾಕಿದ್ಮೇಲೆ ಕಡಲೆಕಾಯಿ ಹಿಂಡಿ ಹಾಕಿದ್ಮೇಲೆ ಪೂರ್ತಿ ಟಬ್ಬಿಗೆ ನೀರು ಹಾಕಿ ಅದು 2 ದಿನ ನೆನೆಸಿರೋದು. ಅರ್ಧ ನೀರಲ್ಲೇ ಅದು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ನೀವು ಕೈಯಿಂದ ನಾನು ಹಿಂಗೆ ಅಂತೀನಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಆ ಸಿಪ್ಪೆ ಎಲ್ಲ ಸ್ವಲ್ಪನೇ ಬಂದುಬಿಡುತ್ತೆ, ಜಾಸ್ತಿ ಏನು ಇರಲೇ ಇಲ್ಲ ಈ ಸರಿ. ಅದನ್ನು ನಾನು ಅದೇ ಕಿಚನ್ ವೇಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಲ್ಲ, ಅದು ಮಾಡೋದು ತೋರಿಸಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ಬಕೀಟಲ್ಲಿ. ಅದು ಫುಲ್ ಆದಮೇಲೆ ಒಂಚೂರು ಮೇಲೆ ಮಣ್ಣು ಹಾಕಿ ಅಥವಾ ಕೊಕೊಪಿಟ್ ಹಾಕಿ ಮುಚ್ಚಿಟ್ಟಿದ್ದೀವಿ. ಇದೇ ಲಾಸ್ಟ್ ಹಾಕಿದ್ದು, ಅದನ್ನು ಹಾಕೋದು ವಿಡಿಯೋ ಮಾಡಲಿಲ್ಲ ನಾನು, ತೋರಿಸಿದ್ದೀನಿ. 3 ತಿಂಗಳ ಮೇಲೆ ಅದು ರೆಡಿ ಆದಮೇಲೆ ನಾನು ಏನಾದ್ರು ವಿಡಿಯೋ ಮಾಡಿದರೆ ಅದನ್ನು ಅಪ್ಡೇಟ್ ಕೊಡ್ತೀನಿ ನೋಡಿ. ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಕೆಳಗಡೆ ಚಿಕ್ಕದೊಂದು ಬಕೆಟ್ ಇಟ್ಟಿದ್ದೀವಿ, 2 ಲೀಟ್ರ್ ಬಕೆಟ್ ಅದು, ಅದರಲ್ಲಿ ಹಾಕಿದ್ದೀವಿ. ಅದ್ರ ತುಂಬಾ ಬರಲಿಲ್ಲ. ಹೋದ ಸರಿ ಆ ಬಕೆಟಲ್ಲಿ 2 ಬಕೆಟ್ ಬಂದಿತ್ತು ವೇಸ್ಟು, ಅದು ಇನ್ನೂ ಅರ್ಧಂಬರ್ಧ ಕಳ್ತಿತ್ತಲ್ವ, ಅದರಿಂದ ಅದು ಜಾಸ್ತಿನೇ ಇತ್ತು. ಈ ಸಲ ಪೂರ್ತಿ ಕಳ್ತು ಅದರಲ್ಲೇ ಅರ್ಧ ಭಾಗ ನಮಗೆ ಸಿಕ್ಕಿರೋದು ಅಷ್ಟೇ. ಅದರಿಂದ ನೀವು ಸ್ವಲ್ಪ ಜಾಸ್ತಿನೇ ಇಡಿ, ಅಂದರೆ ಬೆಲ್ಲ ಹಾಕದೆ ಇಟ್ಟರೆ ಮಾತ್ರ ಸ್ಮೆಲ್ ಬರುತ್ತೆ, ಅವಾಗ ಮನೆಯವ್ರ ಕೈಯಲ್ಲೂ ಬೇಯಿಸ್ಕೋಬೇಕಾಗುತ್ತೆ. ನೀವು ಬೆಲ್ಲನೂ ಯಾಕೆ ಅಂತ ಇದು ಮಾಡಿಬಿಡಿ, ಬೆಲ್ಲ ಹಾಕೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಗಿಡಗಳಿಗೆ ಬೆಲ್ಲ ಹಾಕೋದ್ರಿಂದ ಎಷ್ಟು ಉಪಯೋಗ ಅಂತ ನಾನು ಹೇಳಿದ್ದೀನಿ. ಎರೆಹುಳುಗಳಿಗೆ ಆಹಾರ, ತುಂಬ ಒಳ್ಳೆಯ ಆಹಾರ ಅದು, ಬೆಲ್ಲದ ನೀರು ಸುಂಗ್ಸೋದು ಎಲ್ಲ ಮಾಡೋದು. ನಾನು ಹೇಳಿದ್ದೀನಿ, ಯಾರು ನೆಲ ಇದ್ದವ್ರು ಪರೀಕ್ಷೆ ಮಾಡಿ ಬೇಕಾರೆ ಒಂದು ನೆಲ ಎಷ್ಟು ಒಂದಷ್ಟು ಗೋಣಿ ಚೀಲದ ಅಗಲ ನೆಲಕ್ಕೆ ಮೇಲೆ ಬೆಲ್ಲದ ನೀರು ಸುಂಗಿಸ್ಬಿಟ್ಟು ಮೇಲೆ ಗೋಣಿ ಚೀಲ ಮುಚ್ಚಿ ದಿನ ನೀರು ಹಾಕ್ತಾಯಿರಿ. ಈ ನೀರಂದರೆ ತುಂಬ ನೆನೆಸ್ಬಾರ್ದು, ತ್ಯಾವ ಮಾಡಬೇಕು. ಸುಮಾರು 1 ವಾರ 10 ದಿನಕ್ಕೆ ನಿಮಗೆ ಎರೆಹುಳುಗಳು ಸ್ಟಾರ್ಟ್ ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ ಬೆಲ್ಲದಲ್ಲಿ. ತುಂಬ ಜನ ಏನು ಅನ್ಕೊತಾರೆ ಅಂದರೆ ಬೆಲ್ಲ ಹಾಕೋದ್ರಿಂದ ಇರುವೆ ಬರ್ಬೋದು ಹಂಗೆ ಹಿಂಗೆ ಅನ್ಕೊತಾರೆ. ಖಂಡಿತ ಇಲ್ಲ, ನಾವು ಹಾಕೋದು ಸ್ವಲ್ಪನೇ ಬೆಲ್ಲ, ಅದು ಸ್ವೀಟ್ ಇರೋಲ್ಲ, ಅಷ್ಟು ನೀರಲ್ಲಿ ಒಟ್ಟೋಗಿರುತ್ತೆ. ಆ ಟಬ್ ನೀರಲ್ಲಿ 6 ಸ್ಪೂನ್ ಬೆಲ್ಲ ಯಾವ ಲೆಕ್ಕ ಅಲ್ವಾ. ಅದರಿಂದ ನೀವು ಬೆಲ್ಲ ಹಾಕೋದ್ರಿಂದ ಇರುವೆ ಬರುತ್ತೆ ಅನ್ನೋ ಭಯ ಬಿಟ್ಬಿಡಿ. ಇದನ್ನು ನಾನು ಇವಾಗ ಸೋಸಿದ್ದೀನಿ ನೋಡಿ, ಎಲ್ಲ ಸೋಸ್ಬಿಟ್ಟು ಒಂದು ಬಕೆಟ್ ಆದಮೇಲೆ ಅದನ್ನು ಹಾಕಿ ಇಟ್ಕೊಂಡರೆ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಎಲ್ಲನೂ ಪದೇ ಪದೇ ವಿಡಿಯೋ ಮಾಡಿದರೆ ನೋಡೋರಿಗೂ ಬೇಜಾರು, ಕೇಳೋರಿಗೂ ಬೇಜಾರಾಗುತ್ತಲ್ವ. ಅದು ನೀವು ನನ್ನ ಕೈಯಲ್ಲಿ ಕಿವುಚಾದ್ರೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಳ್ತಿದೆ ಅಂತ. ನೋಡಿದ್ದೀರಲ್ವ, ಇಷ್ಟೊಂದು ಇದಾಗಿದೆ. ಆಮೇಲೆ ಅದು ತಿಕ್ನೆಸ್ ಆಗಿದೆ, ಸ್ವಲ್ಪ ಜಾಸ್ತಿ ಲಿಕ್ವಿಡ್ ತಿಕ್ನೆಸ್ ಆಗಿದೆ. ನಾನು ಇದನ್ನು ಸೇಮ್ 2 ಜಗ್ಗು ಅಥವಾ 3 ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೂ ಏನಾಗಲ್ಲ. ಅದೇ ನಾವು ಕೆಮಿಕಲ್ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಆದ್ರೂ ಗಿಡಗಳಿಗೆ ತೊಂದರೆ ಆಗುತ್ತೆ. ನಾನಿವಾಗ 2 3 ಹಾಕ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಗಿಡಗಳು ಇನ್ನೂ ಮೊನ್ನೆ ಮಣ್ಣೆಲ್ಲ ಕೆದಕಿದ್ದೀನಿ, ಸುಮ್ಮನೆ ಕೆಳಗಡೆ ಇಳಿದೋಗುತ್ತೆ ಅನ್ನೋ ಇದಕ್ಕೆ ಸ್ವಲ್ಪನೇ ಗಟ್ಟಿನೇ ಸ್ವಲ್ಪ ಕೊಟ್ಟರೆ ಆಯಿತು, 3 ಹಾಕ್ಬಿಟ್ಟು ಕೊಟ್ಟರೆ ಆಯಿತು, ಕಮ್ಮಿ ಅಂತೇಳಿ ಹಾಕ್ತಾಯಿದ್ದೀನಿ. ಇವಾಗ ಅದೇ 20 ಲೀಟ್ರ್ ಬಕೆಟ್ಗೆ ನಾನು 3 ಜಗ್ ಹಾಕ್ಕೊಂಡಿದ್ದೀನಿ. ನೀವು 2 ಆದರೂ ಹಾಕ್ಕೋಬೋದು ಅಥವಾ 2.5 ಹಾಕ್ಕೋಬೋದು. 3 ಹಾಕ್ಕೊಂಡ್ರೆ ಸ್ವಲ್ಪ ಕೊಡಿ, 2.5 ಹಾಕ್ಕೊಂಡ್ರೆ ಒಂದಿನ ನೀರು ಹಾಕದೆ ಇದ್ದಾಗ ಕೊಟ್ಟರೆ ಇನ್ನೂ ಚೆನ್ನಾಗಿ ಕೆಳಗಡೆ ಎಳೆದು ವೇಸ್ಟ್ ಆಗೋಲ್ಲ. ಇವಾಗ ಕೊಡ್ತಾಯಿದ್ದೀನಿ ನೋಡಿ ನಾನು. ಆ ಲೋಟದಲ್ಲೂ ತುಂಬಿಬಿಟ್ಟು ಇದಕ್ಕೆ ಇಳಿಯುತ್ತೆ. ಆಮೇಲೆ ಸುತ್ತ ಇಷ್ಟು ಕೊಟ್ಟರೆ ಸಾಕಾಗುತ್ತೆ. ಆ ಮಣ್ಣಲ್ಲಿ ತೇವ ಆಗಿಬಿಟ್ಟು ಕೆಳಗಡೆ ಇಳಿಬಾರ್ದು, ಕೆಳಗಡೆವರೆಗೂ ಹೋಗಬೇಕು ಲಿಕ್ವಿಡ್ಡು, ಆದರೆ ಅದು ವೇಸ್ಟ್ ಆಗಬಾರ್ದು, ಕೆಳಗಡೆ ಬರಬಾರ್ದು. ಆ ಥರ ಅಂದಾಜು ದಿನ ನೀರು ಹಾಕೋವಾಗ ಗೊತ್ತಿರುತ್ತೆ ನಮಗೆ ಆ ಪಾಟಲ್ಲಿ ಎಷ್ಟು ನೀರು ಹಿಡಿಯುತ್ತೆ ಅಂತ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ನಾನು 20 ಲೀಟ್ರ್ ಬಕೆಟ್ ಇರೋ ಗಿಡಕ್ಕೂ ಕೂಡ ಅರ್ಧ ಜಗ್ಗೇ ಹಾಕಿರೋದು. ಈ ಥರ ಕೊಟ್ಕೊಂಬಂದರೆ ಗಿಡಗಳು ತುಂಬ ಚೆನ್ನಾಗಿ ಬೀಳುತ್ತೆ. ಇದು ನೀವು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಕಿಚನ್ ವೇಸ್ಟು ವಾರ 15 ದಿನಕ್ಕೊಂದು ಸರಿ ಕೊಡಿ, ಬೆಲ್ಲ ಹಾಕಿ, ತುಂಬ ರಿಚ್ಚಾಗಿ ಕೆಲಸ ಮಾಡುತ್ತೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಯಿಂದ ಸ್ವಲ್ಪನಾದ್ರು ಉಪಯೋಗ ಆಗುತ್ತೆ, ನಾನು ಹೇಳೋ ಟಿಪ್ಸ್ ಆಗಲಿ, ನಾನು ಮಾಡೋ ವಿಡಿಯೋಯಿಂದ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವರು ಒಂದು ಲೈಕ್ ಕೊಟ್ಟರೆ ನಮಗಿನ್ನೂ ಖುಷಿ ಆಗುತ್ತೆ. ನಿಮ್ಮ ಲೈಕು, ನಿಮ್ಮ ನಮಗೆ ಸಬ್ಸ್ಕ್ರೈಬು ತುಂಬ ಸಪೋರ್ಟು, ತುಂಬ ಹೆಲ್ಪ್ ಆಗುತ್ತೆ ನಮಗೆ. ದಯವಿಟ್ಟು ಸಪೋರ್ಟ್ ಮಾಡಿ.
4-5 ವರ್ಷ ಆಯಿತು ನಾನು ಚಾನಲ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೊಸಬರು ತುಂಬ ಜನ ನೋಡ್ತೀರಾ. ನಾನು ಇವಾಗ ದಿನ ಬಿಟ್ಟು ದಿನ ವಿಡಿಯೋ ಹಾಕೋದಕ್ಕೆ ದಿನಾನೂ ಮಾಡಿ ಅಂತಲೂ ಕೇಳ್ತಿದ್ದೀರ. ಎಲ್ಲ ಖುಷಿನೇ, ಆದರೆ ವ್ಯವಸಾಯ ಇಲ್ಲ ಅಂದರೆ ಬೇಜಾರಾಗುತ್ತಲ್ವ. ನಮಸ್ತೆ.